ನಮಸ್ಕಾರ ಎಲ್ಲ ಸ್ಪರ್ಧಾ ಮಿತ್ರರಿಗೆ. ಶ್ರೀ ದಾನೇಶ್ವರ ಸ್ಪರ್ಧಾತ್ಮಕ ಕೋಚಿಂಗ್ ಕ್ಲಾಸ್ ಅರಭಾವಿ ಗೋಕಾಕ್ ಹಾಗೂ ಜಿಕೆ ಪ್ರಕಾಶ್ ವಿಜಯಂ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾಕಪ್ಪ ಅಂತಂದ್ರೆ ಪ್ರಕಾಶ್ ಸರ್ ಅವರು ಒಂದು 10-11 ವರ್ಷಗಳ ಹಿಂದ್ಗಡೆ ಏನಪ್ಪ ಅಂದ್ರೆ ಆಫ್ಲೈನ್ ತರಗತಿಗಳನ್ನು ಮಾಡ್ತಾ ಇದ್ರು. ಈ ಸಡನ್ಲಿ ಏನಪ್ಪ ಯೂಟ್ಯೂಬ್ ಕ್ಲಾಸ್ ಮಾಡಕ್ಕೆ ಬಂದಾರ ಅಂತೇಳಿ ನಿಮ್ಗೆ ಆಶ್ಚರ್ಯ ಅನಿಸಬಹುದಲ್ಲ? ಹೌದ್ರಿ. ಯಾಕಂತಂದ್ರೆ 2012, 13, 14, 15 ಗುರುಕುಲ ಕರಿಯರ್ ಅಕಾಡೆಮಿ ಕೋಚಿಂಗ್ ಸೆಂಟರ್ ಧಾರವಾಡದೊಳಗೆ NM ಪಾಟೀಲ್ ಸರ್ ಅವ್ರ ನೇತೃತ್ವದೊಳಗೆ ನಾವೇನು ಮಾಡ್ತಿದ್ದೀವಪ್ಪ ಅಂದ್ರೆ ಆಫ್ಲೈನ್ ಕ್ಲಾಸ್ಗಳನ್ನು ತರಬೇತಿ ಕೊಡ್ತಾ ಇದ್ದೀವಿ. ಹಾಗಾದರೆ ಈ ಭಾಳಷ್ಟು ವರ್ಷಗಳ ನಂತರ ಏನಪ್ಪ ಅಂದ್ರೆ ಸ್ನೇಹಿತರ ಒಂದು ಸಲಹೆ ಮೇರೆಗೆ ಮತ್ತು ಸ್ಪರ್ಧಾ ಬಳಗದವ್ರಿಗೆ ಏನಪ್ಪ ಅಂದ್ರೆ ಸರ್ ನೀವು ಅವಾಗ GK ಕ್ಲಾಸ್ ಮಾಡ್ತಿದ್ರಲ್ಲ, ಈಗ ನಮಗೆ ನೀವು GK ಕ್ಲಾಸ್ ಮಾಡಿರಿ ಸರ್ ಯೂಟ್ಯೂಬ್ ಕ್ಲಾಸ್ ಅಂದರು. ಆ ಬಿಡುವಿನ ಶಾಲಾ ಬಿಡುವಿನ ಹೇಳಿ ಒಳಗೆ ಏನೋ ಒಂದು ಏನಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗಲಿರ್ತಕ್ಕಂಥದ್ದನ್ನು ಈ ಒಂದು ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇರಲಿ. ಹಾಗಾದರೆ ಈಗ 2-3 ವರ್ಷದ ಹಿಂದೆ ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಯಾವುದೇ ನೇಮಕಾತಿ ಪ್ರಕ್ರಿಯೆ ಆಗಿಲ್ಲ, ತಮ್ಮೆಲ್ಲರಿಗೂ ಗೊತ್ತದ. ಯಾಕಪ್ಪ ಅಂದ್ರೆ ಒಂದು ಒಳ ಮೀಸಲಾತಿಯ ಒಂದು ಕಾರಣದಿಂದ ಆಗಿಲ್ಲ. ಹಾಗಾದ್ರೆ ಈಗ ಸುಮಾರು 72,000 ನೇಮಕಾತಿಗಳ ಪ್ರಕ್ರಿಯೆ ಸ್ಟಾರ್ಟ್ ಆಗ್ಯಾವ್ರಿ. ಯಾಕಂತಂದ್ರೆ ಸತತ ಪ್ರಯತ್ನ ಇದ್ರೆ ಸಾಧನೆ ರಹಸ್ಯ ಅಂತಕ್ಕಂಥದ್ದು ಪದೇ ಪದೇ ನಾವು ಅವಾಗಿಂದ ಹೇಳ್ತೀನಿ, ಈಗೂ ಹೇಳತ್ತೇನ್ರಿ. ಪ್ರಯತ್ನ ಪಟ್ರೆ ಗ್ಯಾರಂಟಿ ನಮಗೆ ಫಲ ಭಗವಂತ ಕೊಡ್ತಾನು ಅಂತಕ್ಕಂಥದ್ದು ಒಂದು ನಮ್ಮ ತಲೆ ಒಳಗೆ ಇಟ್ಟುಕೊಂಡು ನಾವು ಈ ಒಂದು ಸ್ಪರ್ಧಾತ್ಮಕ ಯುಗದೊಳಗೆ ನಮ್ಮದು ಸ್ಥಾನ ಏನದ, ನಮ್ಮ ಧ್ಯಾನ ಏನದ ಅಂತಕ್ಕಂಥದ್ದನ್ನು ಪ್ರಸ್ತುತಪಡಿಸ್ಬೇಕಾಗ್ತದೆ. ಹಾಗಾದ್ರೆ ನಾವು ಭಾಳ ಮಾತಾಡೋದು ಬೇಡ್ರಿ. ಈಗ ನಾವು ಏನು ಮಾಡೋಣಪ್ಪ ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿಯಾಗಿ ಕೇಳಿದಾರೋ, ಯಾವ್ಯಾವ ವಿಭಾಗದೊಳಗೆ, ಯಾವ್ಯಾವ ನೇಮಕಾತಿ ಒಳಗೆ. ಹಾಗಾದ್ರೆ ನಾವೀಗ ಬಹಳಷ್ಟು ಲಕ್ಷಗಳು ವಿದ್ಯಾರ್ಥಿಗಳು ಕಾತುರದಿಂದ ಅದಿರಿ. ನೀವು ನಾನು ಕಾಕಿ ಡ್ರೆಸ್ ಹಾಕಬೇಕ, PSI ಆಗಬೇಕ, ಪೊಲೀಸ್ ಆಗಬೇಕ, ತಂದೆ ತಾಯಿ ಆಶೆಯನ್ನು ನೆರವೇರಿಸಬೇಕ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು 3-4 ವರ್ಷದಿಂದ ಕುಂತ್ಕೊಂಡು ಓದೇರಿ. 10 ವರ್ಷದಿಂದ ಓದಾಕತ್ತಾರೆ ನಮ್ಮ ಫ್ರೆಂಡ್ಸ್ ಇನ್ನೂ ಅದಾರ ಧಾರವಾಡದೊಳಗೆ. ಹಾಗಾದ್ರೆ ನಾವೀಗ ಒಂದು 3,000ದಿಂದ ಏನಪ್ಪ ಅಂದ್ರೆ ನೋಟಿಫಿಕೇಶನ್ ಆಗೈತೆ PC ಕರ್ನಾಟಕ ಪೊಲೀಸ್ ಇಲಾಖೆ ಒಳಗೆ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಹಳೆ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಕೇಳಿದಾರ ಅನ್ನೋದನ್ನು ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿವರಣೆ ಮಾಡ್ಕೊತ ಹೋಗೋಣ್ರಿ. ಯಾವ ರೀತಿಯಾಗಿ ಕೇಳಬಹುದು, ಹಿಂದೆ ಹೆಂಗೆ ಕೇಳಿದಾರ, ಯಾವ ರೀತಿಯಾಗಿ ನಾವು ಅನಾಲಿಸಿಸ್ ಮಾಡಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು, ಓದಬೇಕಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ಕೊಂಡ್ರಿ. ಹಾಗಾದ್ರೆ ಬರೀ ತರ ಯಾಕೆ ಮಾಡಪ್ಪ ಅಂದ್ರೆ 2024 ಅದನ್ನ ಯಾವುದಪ್ಪ ಅಂತಂದ್ರೆ ಅದು 84ನೇ ಪ್ರಶ್ನೆ ಅದ ರೀ. 2024 PC ಎಕ್ಸಾಮ್ದಲ್ಲಿ ನಾನ್ HKಯಲ್ಲಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಮಭಾಜಕ ವೃತ್ತಕ್ಕೆ ಹತ್ತಿರದಲ್ಲಿದೆ, ಸಮಭಾಜಕ್ಕೆ ಹತ್ತಿರದಲ್ಲಿದೆ ಅಂತ ಪ್ರಶ್ನೆ ಅದ ರೀ. ಆಪ್ಷನ್ A ಅದ ರೀ. ಆಪ್ಷನ್ A ಶ್ರೀಲಂಕಾ ಕೊಟ್ಟಿದಾರಿ, ಶ್ರೀಲಂಕಾ ಕೊಟ್ಟಿದ್ದಾರೆ. ಆಪ್ಷನ್ B ಮಾಲ್ಡೀವ್ಸ್ ಕೊಟ್ಟಿದ್ದಾರೆ, ಮಾಲ್ಡೀವ್ಸ್. ಆಪ್ಷನ್ C ಕೊಟ್ಟಿದ್ದಾರೆ CS ಕೊಟ್ಟಿದ್ದಾರೆ. ಆಪ್ಷನ್ D ಕೊಟ್ಟಿದ್ದಾರೆ ಮಡಗಾಸ್ಕರ್ ಅಂತೇಳಿ ನೋಡ್ರಿ. ಮಡಗಾಸ್ಕರ್ ಅಂತಕ್ಕಂಥ ಈ ದೇಶಗಳನ್ನು ಕೊಟ್ಟವ್ರಿ. ಹಾಗಾದರೆ ಇದ್ರಾಗ ಸರಿಯಾದಂತ ಉತ್ತರ ಯಾವುದು ಅಂತ ನೋಡಿಕೊಂಡಾಗ ಸರಿಯಾದಂತ ಉತ್ತರ ಯಾವ್ದು ಹೇಳ್ರಿ? B ಅಂದ್ರ ಮಾಲ್ಡೀವ್ಸ್ ದೇಶ ರೀ. ಸಮಭಾಜಕ ವೃತ್ತಕ್ಕೆ ಹತ್ತಿರದಲ್ಲಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಅದ ನೋಡೋಣನ್ರಿ, ನೋಡೋಣ ಬರಿಲ್ಲ. ಹಾಗಾದ್ರ ಸಮಭಾಜಕ ವೃತ್ತ ಅಂದ್ರೆ ಏನ? ಇದೇನು ಅಕ್ಷಾಂಶ ಆಯಿತು ಇನ್ನು ರೇಖಾಂಶ ಆಯಿತು ಅನ್ನೋದನ್ನ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಹಾಗಾದ್ರೆ ನೋಡೋಣ, ಒಂದು ಭೂಮಿ ಆಕಾರದ ಒಂದು ಗೋಳವನ್ನು ತೆಗೆನ್ರಿ. ಇಲ್ಲಿ
ನೋಡ್ರಿ ಯಾವ ರೀತಿ ಕೃಷ್ಣರಾಜಕ ನೋಡ್ರಿ. ವಾಟ್ ಇಸ್ ದಿಸ್ ಇಸ್ ಎ ಗ್ಲೋಬ್. ಗ್ಲೋಬ್ ಇಸ್ ಶೇಪ್ ಆಫ್ ಅರ್ತ್. ನೋಡ್ರಿ ಭೂಮಿ ನೋಡ್ತಕ್ಕಂಥದ್ದು ಗ್ಲೋಬ್ ಅಂತ ಕರಿತೀವಿ. ಎಸ್ ಇಲ್ಲಿದ ನೋಡ್ರಿ ಇದ ಏನಪ್ಪಾ ಅಂದ್ರ 0 ಡಿಗ್ರಿ ಅಕ್ಷಾಂಶ ಅಥವಾ ಸಮಭಾಜಕ ವೃತ್ತ ಅಂತ ಕರಿತೀವಿ ನಾವು. ಹಾಗಾದ್ರ ಅಕ್ಷಾಂಶಗಳು ಅಂದ್ರೆ ಏನ ಗೊತ್ತಾಗಬೇಕಾಗಿತ್ತು ನಮ್ಗೆ. ಅಕ್ಷಾಂಶಗಳು ಅಂದ್ರೆ ಏನ್ರಿ, ಮತ್ತ ರೇಖಾಂಶಗಳು ಅಂದ್ರೆ ಏನ್ರಿ? ಭೂಮಿ ಮೇಲೆ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕಾಲ್ಪನಿಕ ರೇಖೆಗಳು ಅವ್ರೆ. ಅಂದ್ರೆ ನಾವು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ರೀ. ಹಾಗಾದ್ರ ನಾವು ಸಮಭಾಜಕ ವೃತ್ತ ಒಂದು ಅಕ್ಷಾಂಶ ಅಂದೀವ್ರಿ ನಾವು. ಹಾಗಾದರೆ ಪೂರ್ವದಿಂದ ಅಥವಾ ಪಶ್ಚಿಮದಿಂದ ಏನಪ್ಪಾ ಅಂದ್ರ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳಿಗೆ ನಾವು ಅಕ್ಷಾಂಶಗಳು ಅಂತ ಕರಿತೀವ್ರಿ. ಗೊತ್ತಾತ ನಮಗ. ಇವು ಗೋಳದ ಮೇಲೆ ಇರ್ತಕ್ಕಂಥ ಪ್ರಮುಖ ಅಕ್ಷಾಂಶಗಳು ಅದಾವ್ರಿ. ಹಾಗಾದ್ರ ಈ ಉತ್ತರ ಮರಳಿಸದರಿ ಸಮಭಾಜಕ ವೃತ್ತಕ್ಕೆ ಅಂತಂದಾಗ ನಾವು ಯಾವ ಖಂಡದಲ್ಲಿ ಯಾವ ದೇಶಗಳು ಕಂಡು ಬರ್ತಾವ ಈ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ನೋಡ್ಕೊಂಡ್ರಿ. ನಾವು ಮೊದಲು ನಾವು ಗುರ್ತ ಮಾಡ್ಬೇಕಂದ್ರ ಖಂಡಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಾಗ್ತದ. ಪ್ರಪಂಚದಲ್ಲಿ ಒಟ್ಟು ಖಂಡಗಳು ಎಷ್ಟಾಗ ಗೊತ್ತದ ನಿಮಗ್? 7 ಖಂಡಗಳದಾವ್ರಿ. ಹಾಗಾದ್ರ ಗೋಳದ ಮೇಲೆ ಗುರ್ತ ಮಾಡ್ರಿ. ಇಲ್ಲಿರ್ತಕ್ಕಂಥ ಖಂಡ ಯಾವ್ದಪ್ಪ ಅಂದ್ರ ಇದು ಯುರೋಪ್ ಖಂಡ. ಇದು ಯುರೋಪ್ ಖಂಡ ರೀ. ಇಲ್ಲಿರ್ತಕ್ಕಂಥ ಏನಪ್ಪ ಜಗತ್ತಿನ ಅತಿ ದೊಡ್ಡ ಖಂಡ ಯಾವ್ದಪ್ಪ ಅಂದ್ರ ಏಷ್ಯಾ ಖಂಡ ರೀ. ಜಗತ್ತಿನ 2ನೇ ಅತಿ ದೊಡ್ಡ ಖಂಡ ವಿಸ್ತೀರ್ಣದೊಳಗೆ ಯಾವ್ದಪ್ಪ ಅಂದ್ರ ಆಫ್ರಿಕಾ ಖಂಡ ರೀ. ಇನ್ನೊಂದು ಖಂಡ ಯಾವ್ದಪ್ಪ ಅಂದ್ರ ಉತ್ತರ ಅಮೇರಿಕಾ ಖಂಡ ರೀ. ಇನ್ನೊಂದ್ ಯಾವ್ದಪ್ಪ ಅಂತಂದ್ರ ದಕ್ಷಿಣ ಅಮೇರಿಕಾ ಖಂಡ ರೀ. ಇದು ನಾರ್ತ್ ಅಮೇರಿಕಾ, ಇದು ಸೌತ್ ಅಮೇರಿಕಾ ರೀ. ಇನ್ನೊಂದು ಖಂಡ ಐತಿ ಇಲ್ಲಿಂದ ಅಂಟಾರ್ಟಿಕಾ ಖಂಡ ಅಂತ ಕರಿತೀವಿ ನಾವು. ಎಸ್ ಇನ್ನೊಂದು ಖಂಡ ಐತ್ರಿ ಪ್ರಪಂಚದ ಅತಿ ಚಿಕ್ಕ ಖಂಡ ಯಾವ್ದಪ್ಪ ಅಂದ್ರ ಆಸ್ಟ್ರೇಲಿಯಾ ಖಂಡ ರೀ. ಇದು ಆಸ್ಟ್ರೇಲಿಯಾ ಖಂಡ ರೀ. ನೋಡ್ರಿ ನಾವ ಜಗತ್ತಿನ 7 ಖಂಡಗಳಲ್ಲಿ ನೋಡ್ಕೊಂಡಿ ನಾವು. ಇದು ಪ್ರಶ್ನೆ ಆಗ್ಬೋದಲ್ಲ ಅಂತವಲ್ಲ ಕೆಳಗಿನ ಹೇಳಿಕೆ ರೂಪ ಕೊಡ್ತಾರ್ರಿ. ಪ್ರಪಂಚದ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ, ನಮ್ಮ ಖಂಡ. ಮತ್ ನೀವು ತಿಳ್ಕೊಂಡಿರಿ ಖಂಡ ಅನುಕೂಲ ಚಿಕನ್ ಖಂಡ, ಕುರಿ ಖಂಡ, ಮಟನ್ ಖಂಡ ಅಂತ ತಿಳ್ಕೊಂಡ್ ಹೇಳ್ರಿ. ಖಂಡಗಳು ಅಂದ್ರೆ ವಿಭಾಗಗಳವ್ರಿ, ಭೂಮಿಯ ವಿಭಾಗಗಳವ್ರಿ. ಎಸ್ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ ರೀ. ಆಸ್ಟ್ರೇಲಿಯಾ. ಹಾಗಾದ್ರೆ ಇಲ್ಲಿ ಬರೋಣ್ರಿ ನಾವು ಪ್ರಶ್ನೆಗೆ ಬರೋಣ್ರಿ. ಸಮಭಾಜಕ ವೃತ್ತಕ್ಕೆ ಯಾವ ಸಂಬಂಧ ನೋಡ್ಕೊರಿ. ಇಲ್ಲಿ ಐತಿ ನೋಡ್ರಿ ನಮ್ಮ ದೇಶ. ಅಕ್ಷಾಂಶಗಳಂದಾಗ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧವನ್ನ ಸಮವಾಗಿ 2 ಭಾಗ ಮಾಡ್ತಕ್ಕಂತ ಒಂದು ಅಕ್ಷಾಂಶ ಯಾವ್ದಪ್ಪ ಅಂದ್ರ 0 ಡಿಗ್ರಿ ಅಕ್ಷಾಂಶ ಅಥವಾ ಸಮಭಾಜಕ ವೃತ್ತ ಅಥವಾ ಇಕ್ವೇಟರ್ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ ನಾವು. ಹಾಗಾದ್ರ ಮೊದಲು ಇಷ್ಟ ನೋಡ್ಕೊಂಡ್ ಹೋಗ್ರಿ ನಾವು. ಈಗ ನೋಡ್ರಿ ಶ್ರೀಲಂಕಾ ಇಲ್ಲದರಿ, ಸಮೀಪದ ರೀ, ದೂರದ ಸ್ವಲ್ಪ. ಅಂದ್ರ ಸುಮಾರು ಏನಪ್ಪಾ ಅಂದ್ರ ಅಕ್ಷಾಂಶಗಳು ಜಾಸ್ತಿ ಅದಾರಿ. ಹಾಗಾದ್ರೆ ಇಲ್ಲಿ ಒಂದು ದೇಶ ಅದ ರೀ. 2ನೇದ್ದು ಮಾಲ್ಡೀವ್ಸ್ ಅದ ನೋಡ್ರಿ. ಇಲ್ಲಿ ಹಿಂದೂ ಮಹಾಸಾಗರದಲ್ಲಿ ಇರ್ತಕ್ಕಂಥ ಒಂದು ದ್ವೀಪ ರಾಷ್ಟ್ರ ರೀ. ಇಲ್ಲಿ ಎಷ್ಟಪ್ಪ ಅಂದ್ರ 0.42 ಡಿಗ್ರಿ ಈ ಸಮಭಾಜಕರಿಂದ ದೂರ ಅದ ರೀ ಉತ್ತರ ಅಕ್ಷಾಂಶ. ತದನಂತರ ಮಾರಿಷ ದೇಶ ರೀ. ಇದು ಒಂದೇನಪ್ಪಾ ಅಂದ್ರ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಒಂದು ದ್ವೀಪ ರಾಷ್ಟ್ರ. ಇದು ಸ್ವಲ್ಪ ಡಿಸ್ಟೆನ್ಸ್ ದೂರದ ರೀ, ಇಲ್ಲದ ರೀ. ಇನ್ನೊಂದು
ಮಲಾಸ್ಕರ್ ಇರ್ತಕ್ಕಂತ ಒಂದು ದೇಶ ರೀ. ಇದು ಒಂದು ಏನಪ್ಪಾ ಅಂದ್ರ ಆಫ್ರಿಕಾ ಖಂಡದಲ್ಲಿ ಬರ್ತಕ್ಕಂತ ಇದು ಒಂದು ಪೂರ್ವ ಕರಾವಳಿ ಅಥವಾ ಇಲ್ಲಿ ಕಂಡು ಬರ್ತಕ್ಕಂತ ಒಂದು ದೇಶ ಆಕತ್ರಿ. ಹಾಗಾದ್ರೆ ನಮ್ಗೆ ಗೊತ್ತಾತ್ರಿ ಇಲ್ಲಿರ್ತಕ್ಕಂಥದ್ದು ಮಾಲ್ಡೀವ್ಸ್, ಇಲ್ಲಿರ್ತಕ್ಕಂಥದ್ದು ಶ್ರೀಲಂಕಾದಲ್ಲಿರ್ತಕ್ಕಂಥದ್ದು ಮಡಗಾಸ್ಕರ್, ಇನ್ನೊಂದು ಮಾರಿಸ್ ದೇಶದವ್ರಿ. ಹಾಗಾದ್ರ ಇಲ್ಲಿ ಸಮೀಪ ಇರ್ತಕ್ಕಂಥದ್ದು ಗೊತ್ತಾತ್ರಿ ನಿಮಗ್ ಯಾವ್ದ್ರಿ? ಮಾಲ್ಡೀವ್ಸ್ ರೀ. ಅಂದ್ರೆ 0.42 ನಾರ್ತ್ ಲ್ಯಾಟಿಟ್ಯೂಡ್ ಅಂತ ನಮ್ಗೆ ಗೊತ್ತಾಗ್ಬೋದು. ಹಂಗ ನಾವು ಈ ಪ್ರಶ್ನೆ ಮೇಲೆ ಹೆಂಗ್ ಕೇಳಬಹುದು? ಇನ್ನ ಅಕ್ಷಾಂಶಗಳ ಬಗ್ಗೆ ಹೇಳಕತ್ತೀನ್ರಿ ನಾ. ಅಕ್ಷಾಂಶಗಳ ಅಂದ್ರೆ ಗೊತ್ತಾಗೈತಿ ನಮಗ್. ಪೂರ್ವ ಪಶ್ಚಿಮವಾಗಿ ಇಳಿರ್ತಕ್ಕಂತ ಕಾಲ್ಪನಿಕ ರೇಖೆಗಳಿಗೆ ಅಕ್ಷಾಂಶಗಳು ಎಂದು ಕರಿತೀವಿ ನಾವು. ಹೌದು. ಹಾಗಾದ್ರೆ ಒಟ್ಟು ಅಕ್ಷಾಂಶಗಳು ಎಷ್ಟದಾವ್ರಿ? 180 ಪ್ಲಸ್ 181. ಯಾವ್ಯಾವ್ರಿಪ? ಉತ್ತರಕ್ಕ 90 ಡಿಗ್ರಿ ಅಕ್ಷಾಂಶಗಳು ರೀ, ದಕ್ಷಿಣಕ್ಕ ಗೋಳಾರಕ್ಕ 90 ರೀ ಅಕ್ಷಾಂಶಗಳದಾವ್ರಿ. ಇನ್ನೊಂದು ಭೂಮಧ್ಯ ರೇಖೆ ಸಂಭಾಜಕ ವೃತ್ತ ಹಿಡ್ಕೊಂಡು ಯಾವ್ದಪ್ಪ ಅಂದ್ರೆ ಒಟ್ಟು ಅಕ್ಷಾಂಶಗಳು 181 ಅಕ್ಷಾಂಶಗಳು. ಇನ್ನೊಂದು ಪ್ರಶ್ನೆ ಕೇಳ್ತಾರ್ರಿ ನಿಮಗ್. ಭಾರತವನ್ನು 2 ಭಾಗ ಮಾಡಿ ಅಥವಾ ಭಾರತದ ಭೂಮಧ್ಯದಲ್ಲಿ ಹಾದು ಹೋಗಿರುವ ಅಕ್ಷಾಂಶ ಯಾವುದು ಅಂತ ಕೇಳ್ಯಾರ ಪ್ರಶ್ನೆ. ನಮಗ್ ಗೊತ್ತಾಕತ್ ನೋಡ್ರಿ. ಪ್ರಮುಖವಾಗಿರ್ತಕ್ಕಂಥ ಅಕ್ಷಾಂಶಗಳು ಭೂಮಿ ಮೇಲೆ ಅದಾವ್ರಿ. ಒಂದು 0 ಡಿಗ್ರಿ ಅಂದ್ರ ಇಕ್ವೇಟರ್ ಲೈನ್, ಕಾಳ್ಯಾಗ ಸಮಭಾಜಕ ವೃತ್ತ. ಇನ್ನ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕರಿತೀವಿ ನಾವು, ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ನಾವು. ಹಂಗ ದಕ್ಷಿಣ ಗೋಳಾರ್ಧಕ್ಕೆ ಬರ್ರಿ, ಅಲ್ಲಿ ಏನಪ್ಪಾ ಅಂದ್ರೆ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಥವಾ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ನಾವು. ಮತ್ತೆ ಉತ್ತರ ಗೋಳಾರ್ಧಕ್ಕೆ ಹೋಗ್ರಿ, ಅಲ್ಲಿ 66.5 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಆರ್ಕಟಿಕ್ ವೃತ್ತ ಅಂತ ಕರಿತೀವಿ ನಾವು. ಏನ್ ಹಂಗ ದಕ್ಷಿಣ ಗೋಳಾರ್ಧಕ್ಕೆ ಬರ್ರಿ, ಇಲ್ಲಿ 66.5 ಡಿಗ್ರಿನ ದಕ್ಷಿಣ ಅಕ್ಷಾಂಶ ಅಥವಾ ಅಂಟಾರ್ಕಟಿಕ್ ವೃತ್ತ ಅಂತ ಕರಿತೀವಿ ನಾವು. ಮುಂದ ಉತ್ತರ ಅಂದ್ರೆ 90 ಡಿಗ್ರಿ ಉತ್ತರ ಅಕ್ಷಾಂಶ, 90 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತ ಕರಿತೀವಿ ನಾವು. ಇವು ಏನಪ್ಪಾ ಅಂದ್ರ ಭೂಗೋಳಾರ್ಧದ ಮೇಲೆ, ಗೋಳದ ಮೇಲೆ ಇರ್ತಕ್ಕಂಥ ಪ್ರಮುಖ ಅಕ್ಷಾಂಶಗಳು. ಹಾಗಾದ್ರೆ ನಿಮ್ಗೆ ಗೊತ್ತಾಕೈತಿ. ಪ್ರಶ್ನೆ ಕೇಳಿ ನಾನು ಏನ್ ಕೇಳೀನ್ರಿ? ಭಾರತದ ಮಧ್ಯೆ ಹಾದು ಹೋಗಿರ್ತಕ್ಕಂಥ ಅಕ್ಷಾಂಶ ಯಾವುದು ಅಂದ್ರ ಇಲ್ಲಿ ನೋಡ್ರಿದ ಹೇಳ್ಬಿಡ್ತೀವಿ ಪಟ್ನ. ಸರ 23.5 ಡಿಗ್ರಿ ಉತ್ತರ ಅಕ್ಷಾಂಶ, ದಕ್ಷಿಣ ಅಕ್ಷಾಂಶ ಅಲ್ರಿ. ಅದಕ್ಕೆ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ನಾವು. ಅದು 8 ರಾಜ್ಯಗಳ ಮೇಲೆ ಹಾದು ಹೋಗೈತಿ. ಎಲ್ಲಿ? ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋಗಿರ್ತಕ್ಕಂಥ ಅಕ್ಷಾಂಶ ಯಾವ್ದಪ್ಪ ಅಂದ್ರ 23.5 ಡಿಗ್ರಿ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ನಾವು. ಒಂದು ಟ್ರಿಕ್ಸ್ ಅದರಿ ಅದಕ್ಕೆ. 8 ರಾಜ್ಯಗಳು ಹೆಂಗ್ ನೆನಪಿಡಬೇಕು ಅಂತಂದ್ರ ತಮ್ಮಿ ಮಗು ರಾಜ್ಯ ಛತ್ರಿ ಅಂತ ನೆನಪಿಟ್ಕೋಬೇಕಾಗ್ತದೆ. 8 ರಾಜ್ಯಗಳ ರೀ ನೋಡ್ರಿ, ಹೇಳ್ತೀನಿ ಒಂದೊಂದು ರಾಜ್ಯಗಳನ್ನ ರೀ. ಒಂದು ಗುಜರಾತ್ ಅದ ರೀ, ಪಶ್ಚಿಮ ಬಂಗಾಳ ರೀ, ಮಿಜೋರಾಂ ರೀ, ರಾಜಸ್ಥಾನ್ ರೀ, ಜಾರ್ಖಂಡ್ ರೀ. ನೋಡ್ರಿ 1 2 3 4 5. ಮತ್ ಯಾವ್ದಪ್ಪ ಅಂತಂದ್ರ ನಮಗ್ ಗೊತ್ತಾಗ್ತದ ರೀ, ಛತ್ತೀಸ್ಗಢ ರೀ. ಛತ್ತೀಸ್ಗಢ ರಾಜ್ಯದೊಳಗ ಹಾದು ಹೋಗೈತಿ. ನಂತರ ಮಿಜೋರಾಂ, ಇನ್ನೊಂದ್ರಿ MP, ಮಧ್ಯಪ್ರದೇಶ್. ನೋಡ್ರಿ ಗುಜರಾತ್, ಪಶ್ಚಿಮ ಬಂಗಾಳ, ಮಿಜೋರಾಂ ಅಂಡ್ ರಾಜಸ್ಥಾನ, ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರ
ಹಾಗಿರ್ತ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಭಾರತದ 8 ರಾಜ್ಯಗಳ ಮೇಲೆ ಹಾಗ ಹೋಗೈತಿ. ಇದಕ್ಕೆ ನಮಗ ಗೊತ್ತ ಆಗ್ತದೆ. ಅಕ್ಷಾಂಶಗಳ ಬಗ್ಗೆ ಅರ್ಥ ಅನ್ಕೊಂಡ. ಹಾಗಾದ್ರೆ ಇಲ್ಲಿ ಇನ್ನೊಂದ್ ಸ್ವಲ್ಪ ಹೋಗ್ರಿ, ಇದ್ರ ಮ್ಯಾಲ ಕ್ವಶನ್ ಬರಬಹುದನ್ನ ಅಂತೇಳಿ. ಇಲ್ಲಿ ಅಕ್ಷಾಂಶಗಳನ್ನ ಕೇಳ್ಯಾರ ಸಂಭಾಜಕರು ಉತ್ತದ. ಇನ್ನ ರೇಖಾಂಶಗಳ ಬಗ್ಗೆ ಕೇಳ್ಬೋದಲ್ಲ. ಇಲ್ಲಿ ದಕ್ಷಿಣೋತ್ತರ ಅಥವಾ ಉತ್ತರ ದಕ್ಷಿಣವಾಗಿ ಆಗಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳು ರೀ. ನೋಡ್ರಿ ಸ್ವಲ್ಪ ನೋಡ್ರಿ, ಇಲ್ಲಿ ಅಕ್ಷಾಂಶಗಳ ಬಗ್ಗೆ ನೋಡ್ರಿ ಉಂಟ ಮುಗದತ್ತೀಗ. ಸ್ವಲ್ಪ ರೇಖಾಂಶಗಳ ಬಗ್ಗೆ ತಿಳ್ಕೋರಿ. ನೋಡ್ರಿ ರೇಖಾಂಶಗಳು ಅಂದ್ರೆ ಏನ್ರಿ? ಇವ ನೋಡ್ರಿ, ಧ್ರುವ ಪ್ರದೇಶ ಕಡೆಗೆ ಹೋದಂತೆ ಏನಪ್ಪಾ ಅಂದ್ರೆ ವಿಸ್ತೀರ್ಣ ಕಡಿಮೆ ಆಗ್ತದೆ. ಇದು 0 ಡಿಗ್ರಿ ರೇಖಾಂಶ, ಪ್ರಧಾನ ವೇಳೆ ರೇಖಾಂಶ ಅಂತ ಕರಿತೀವಿ ನಾವು. ಗ್ರೀನ್ ವಿಚ್ ಟೈಮ್ ಅಂತ ಕರಿತೀವಿ ನಾವು. ಲಂಡನ್ ದಾಗದರಿ. ಇದು 2 ಭಾಗ ಮಾಡ್ತೈತಿ, ಒಂದು ಪೂರ್ವ ಗೋಳಾರ್ಧ, ಒಂದು ಪಶ್ಚಿಮ ಗೋಳಾರ್ಧ ರೇಖಾಂಶಗಳನ್ನು ಮಾಡ್ತಾವ್ರಿ. ಹಾಗಾದ್ರೆ ಒಟ್ಟು ರೇಖಾಂಶಗಳು ಎಷ್ಟು ಅಂತ ಬಂದಾಗ ಪೂರ್ವ ಗೋಳಾರ್ಧಕ್ಕ 180 ರೀ, ಪಶ್ಚಿಮ ಗೋಳಾರ್ಧಕ್ಕ 180. ಒಟ್ಟು ರೇಖಾಂಶಗಳ ಸಂಖ್ಯೆ 360 ಅದಾವ್ರಿ. ಹಾಗಾದ್ರ 0 ಡಿಗ್ರಿ ರೇಖಾಂಶವನ್ನ ಪ್ರಧಾನ ವೇಳೆ ರೇಖಾಂಶ ಅಂತ ಕರೆದೀವ್ರಿ ನಾವು. ಈ ರೇಖಾಂಶಗಳು ಏನಪ್ಪಾ ಅಂತಂದ್ರ ದಿನಾಂಕ ಮತ್ತು ಸಮಯವನ್ನು ತಿಳಿಸಿದ್ರ ಈ ಅಕ್ಷಾಂಶಗಳು ದೂರ ಮತ್ತು ಸ್ಥಳವನ್ನು ತಿಳಿಸ್ತಾವ ಅನ್ನೋದು ನಮಗ್ ಪರಿಕಲ್ಪನೆ ಆಯ್ತು. ಹಾಗಾದ್ರೆ ಇದ್ರ ಮೇಲೆ ಹೆಂಗ್ ಪ್ರಶ್ನೆ ಬರ್ಬೋದ್ರಿ? ನಮ್ಮ ಭಾರತದಲ್ಲಿ ಏನಪ್ಪಾ ಅಂದ್ರ ಭಾರತದ ಕಾಲಮಾನವನ್ನು ನಿರ್ಧರಿಸುವ ನಮ್ಮ ದೇಶ ಐತಿ, ಇಲ್ಲೇ ಅದ. ನಮ್ಮ ದೇಶ ಇಲ್ಲೇ ಐತಲ್ರಿ. ಹಿಂಗ ಇಲ್ಲಿ ಭಾರತದ ಕಾಲಮಾನವನ್ನು ನಿರ್ಧರಿಸುವ ರೇಖಾಂಶ ಯಾವುದು? ಭಾರತದ ಪ್ರಧಾನ ವೇಳೆ ಅಥವಾ ಕಾಲಮಾನವನ್ನ ಯಾವ್ದಪ್ಪ ಅಂದ್ರ ನೋಡ್ರಿ, ಇಲ್ಲಿ ಇತ್ತ 82.5 ಡಿಗ್ರಿ ಪೂರ್ವ ರೇಖಾಂಶ ರೀ. ನೋಡ್ರಿ ಪೂರ್ವ ಗೋಳಾರ್ಧದಾಗ ಅದೇ ನಾವು. ಇದು ನಮ್ಮ ಭಾರತದ ಕಾಲಮಾನವನ್ನ ನಿರ್ಧರಿಸುವ ರೇಖಾಂಶ ಅಂತ ಕರಿತೀವಿ ನಾವು. ಇದು ಏನಪ್ಪಾ ಅಂದ್ರ ಈ ಒಂದು ಪ್ರಶ್ನೆಗೆ ನಾವು ಅಕ್ಷಾಂಶಗಳು ರೇಖಾಂಶಗಳು ನೋಡ್ಕೊಂಡಿವಿ ನಾವು. ಅದಕ್ಕಾಗಿ ಏನಪ್ಪಾ ಅಂದ್ರ ಈ ರೀತಿ ಪ್ರಶ್ನೆಗಳು ಬರ್ತಾವ್ರಿ. ಅದಕ್ಕಾಗಿ ಇದು ನಿಮ್ಮೆಲ್ಲರಿಗೂ ಏನಪ್ಪಾ ಅಂದ್ರ ಸಂಕ್ಷಿಪ್ತ ರೀತಿ ಒಳಗೆ ನಾನು ಅರ್ಥ ಆಗೈತೆ ಅಂತ ತಿಳ್ಕೊಂಡೇನ್ರಿ. ಮತ್ತ ಮುಂದಿನ ಕ್ಲಾಸದೊಳಗ ಏನಪ್ಪಾ ಅಂದ್ರ ನಾವು ಮತ್ತೊಂದು ಪ್ರಶ್ನೆ ಒಂದಿಗೆ ಏನಪ್ಪಾ ಅಂದ್ರ ಬರೋಣ. ಇಲ್ಲಿಗೆ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಏನಪ್ಪಾ ಅಂದ್ರ ಧನ್ಯವಾದಗಳನ್ನ ಹೇಳ್ಕೊಂತ, ಮತ್ತೇನಪ್ಪಾ ಅಂದ್ರೆ ಯಾವ ರೀತಿ ಪ್ರಶ್ನೆ ಬರ್ತಾವು ಹಳೆ ಪ್ರಶ್ನೆ ಪತ್ರಿಕೆ ತಗೊಂಬಂದ ವಿಶ್ಲೇಷಣೆ ಮಾಡ್ಕೊಂಡು ಹೋಗೋಣ್ರಿ. ಧನ್ಯವಾದಗಳು, ನಮಸ್ಕಾರ.